ಹಾಯ್ ಹಾಲ್ ವೆಲ್ಕಮ್ ಟು GM ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋ ರೆಸಿಪಿ ಏನಪ್ಪ ಅಂದರೆ ಕಪ್ಪು ಉದ್ದಿನ ಗಂಜಿ. ಇದು ಆರೋಗ್ಯಕರವಾದ ಒಂದು ರೆಸಿಪಿ ಆಗಿರುತ್ತೆ. ಇದರಿಂದ ಬೆನಿಫಿಟ್ ತುಂಬ ಇದೆ. ನಾನಿಲ್ಲಿ ಉದ್ದಿನ ಗಂಜಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಬ್ಲ್ಯಾಕ್ ಉದ್ದಿನ ಕಾಳನ್ನ ನಾನು 4 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು 1 ಹಿಡಿ ಆಗೋಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಏಲಕ್ಕಿನ ತೊಗೊಂಡಿದ್ದೀನಿ. 4 ಸ್ಪೂನ್ ಉದ್ದಿನ ಕಾಳು ತೊಗೊಂಡಿದ್ದೆ. ಇದಕ್ಕೆ 2 ಸ್ಪೂನ್ ಆಗೋಷ್ಟು ಅಕ್ಕಿನ ನೆನೆಸಿಟ್ಟು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಅರ್ಧ ಗ್ಲಾಸ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳೋಣ. ನೀರು ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ನಾವು ಉದ್ದಿನ ಕಾಳನ್ನು ಅಕ್ಕಿನೂ 2 ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ನೀರು ಕುದೀತಾ ಇದೆ. ಕುದಿಯೋ ನೀರಿಗೆ ನಾವು ಬೆಲ್ಲ ಏನು ಪುಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವ, ಅದನ್ನು ಹಾಕೋಣ. ಬೆಲ್ಲ ಎಲ್ಲ ನೀಟಾಗಿ ಕರಗಿ ಅದು ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಕುದೀತಾ ಇರಲಿ. ಇವಾಗ ಬೆಲ್ಲದ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಕುದೀತಾ ಇರೋ ಬೆಲ್ಲದ ನೀರಿಗೆ ಸ್ವಲ್ಪನೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಉದ್ದಿನ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಹಿಟ್ಟನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೀಟಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಅದು ಒಂಥರ ಗಂಟು ಕಟ್ಟಂಗೆ ಆಗ್ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮೀಡಿಯಮ್ಗೆ ಉರಿ ಇಟ್ಕೊಳ್ಳಿ. ಜಾಸ್ತಿ ಉರಿ ಇಟ್ಬಿಟ್ರೆ ಎಲ್ಲ ಗಂಟಾಗಿ ಹೋಗ್ಬಿಡುತ್ತೆ. ಮೀಡಿಯಮ್ ಇದರಲ್ಲಿ ಉರಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಿ. 1-2 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎರಡು ನಿಮಿಷ ನಂತರ ನಾವು ಏನು ತೆಗೆದಿಟ್ಟಿದ್ವಿ ಹಾಲನ್ನು ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 5-6 ನಿಮಿಷ ಆದರೂ ಚೆನ್ನಾಗಿದು ಕುದಿಬೇಕು. ಇದೊಂದು 5-6 ನಿಮಿಷ ಕುದಿಲಿಕ್ಕೆ ಬಿಡೋಣ. ಉದ್ದಿನ ಗಂಜಿ ಚೆನ್ನಾಗಿ ಬೆಂದಿದೆ. ಇವಾಗ ಲಾಸ್ಟು ಏಲಕ್ಕಿ ಪುಡಿನ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಉದ್ದಿನ ಗಂಜಿ ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡೋಣ. ಆರೋಗ್ಯಕರವಾದ ಕಪ್ಪು ಉದ್ದಿನ ಗಂಜಿ ರೆಡಿ ಇದೆ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.